ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ಮಿರಸಾಬಿಹಳ್ಳಿ ಗ್ರಾಮದ ರಾಣಿಕೆರೆಯಿಂದ ಚೆಕ್ ಡ್ಯಾಂಗಳಿಗೆ ನೀರು ಹರಿಸುವ ವಿಚಾರವಾಗಿ ಬಲದಂಡೆ ಹಾಗೂ ಎಡದಂಡೆ ರೈತರ ನಡುವೆ ಉಂಟಾಗಿದ್ದ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕ ಟಿ ರಘುಮೂರ್ತಿ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ರೈತರ ಪರ ವಿರೋಧಾಭಿಪ್ರಾಯಗಳನ್ನು ಆಲಿಸಿದ ಬಳಿಕ ಜುಲೈ 7ರಿಂದ ರಾಣಿಕೆರೆಯಿಂದ ನೀರು ಹರಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ರಾಣಿಕೆರೆಯಿಂದ ಕೋಡಿಹಳ್ಳದ ಮೂಲಕ ಚೆಕ್ ಡ್ಯಾಂಗಳಿಗೆ ನೀರು ಹರಿಸುವ ವಿಷಯ ಕಳೆದ ಕೆಲವು ದಿನಗಳಿಂದ ರೈತರ ನಡುವೆ ಚರ್ಚೆಗೆ ಗ್ರಾಸವಾಗಿತ್ತು. ಒಂದು ಕಡೆ ಕುಡಿಯುವ ನೀರು ಹಾಗೂ ಅಂತರ್ಜಲ ವೃದ್ಧಿಗಾಗಿ ತಕ್ಷಣ ನೀರು ಹರಿಸಬೇಕು ಎಂದು ರೈತರು ಒತ್ತಾಯಿಸಿದರೆ, ಮತ್ತೊಂದು ಕಡೆ ಕೆರೆಯಲ್ಲಿ ಹೂಳು ತುಂಬಿರುವ ಹಿನ್ನೆಲೆಯಲ್ಲಿ ಮೊದಲು ತಾಂತ್ರಿಕ ಪರಿಶೀಲನೆ ನಡೆಸಿ ನಂತರವೇ ನೀರು ಬಿಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಸಭೆಯಲ್ಲಿ ಕೆಲ ರೈತರು ಕೆರೆಯಲ್ಲಿ ಸದ್ಯ 17 ಅಡಿ ನೀರಿದ್ದು ಸುಮಾರು 8 ಅಡಿ ಹೂಳು ಇರುವುದರಿಂದ ತೂಬು ಹಾಗೂ ಗೇಟ್ಗಳ ಸ್ಥಿತಿಯನ್ನ ಪರಿಶೀಲಿಸಬೇಕು, ಇಲ್ಲವಾದರೆ ನೀರು ವ್ಯರ್ಥವಾಗಿ ರೈತರಿಗೆ ನಷ್ಟವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆದೇಶ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ವರದಿಯಂತೆ ಚೆಕ್ ಡ್ಯಾಂಗಳಿಗೆ ನೀರು ಹರಿಸುವ ಅಗತ್ಯವನ್ನ ವಿವರಿಸಿದ್ದಾರೆ. ಶಾಸಕ ಟಿ ರಘುಮೂರ್ತಿ ಮಾತನಾಡಿ, ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಜುಲೈ 7ರಿಂದ ರಾಣಿಕೆರೆಯಿಂದ ನೀರು ಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ನೀರು ಇವಾಗ ಏನಿದೆಯಲ್ಲ, ಇವಾಗ ಇರ್ತಕ್ಕಂಥ ವ್ಯವಸ್ಥೆ ರಾಣಿಕೆರೆಗೆ ಎಲ್ಲ ಬರ್ತದೆ. ಅದು ಯಾವ ಬರುತ್ತೆ ಇವಾಗ ಅದು ನೀರು 76 ಕೆರೆ ಬರ್ತದೆ. 76 ಕೆರೆಗೆ ಅನುಕೂಲ ಆಗುತ್ತೆ. ಗೋನೂರು ಕೆರೆ ಬಂದ್ರೆ ಗೋನೂರು ಕೆರೆಯಿಂದ ಗ್ರಾವಿಟೇಷನ್ ಅದಕ್ಕಿಂತ ನಾವು ಅಕ್ಯುಡೇಟ್ ಕಟ್ಟಿದ್ವಿ. ತಾತ್ಕಾಲಿಕ ವ್ಯವಸ್ಥೆ ಗೋನೂರಿಗೆ ಜೊತೆಗೆ ಗೋನೂರ ಅಕ್ಯುಡೇಟ್ ನೋಡಿರ್ಬೇಕು. ಮೇಲೆ ಚಿತ್ರದುರ್ಗ ಅಕ್ಯುಡೇಟ್ ಅಂದ್ರೆ ಬೇರೆ ಪಿಲ್ಲರ್ಗಳು ಹಾಕಿ ತಂದಿದ್ವಲ್ಲ, ಅದು ನಮಗೆ ಡಿಸೆಂಬರ್ ಆಗ್ಬೋದು. ಅದಾಯ್ತಂದ್ರೆ ಆಯ್ಕಲ್ವರೆಗೂ ಹಂಗೆ ಬಂದು ಅಲ್ಲಿಂದ ಅಲ್ಲೇ ಪೈಪ್ಲೈನ್ ಹಾಕ್ಬಿಟ್ಟು ಈ ಕಡೆಗೆಲ್ಲ ಬಾಕಿ ಇರೋದ್ರಿಂದ ಅಕ್ಯುಡೇಟ್ ಯಾವಾಗ ಮುಗಿತದೆ ಸ್ವಲ್ಪ ಗೊತ್ತಿಲ್ಲ ನಮಗೆ. ಗೋನೂರಿಗೆ ನೀರು ಬಂದ್ರೆ ಇವೆಲ್ಲ ಆಗಿರೋಲ್ಲ, ಡ್ಯಾಮನಹಳ್ಳಿ, ಕಲ್ಲಹಳ್ಳಿ, ಚಿಕ್ಕಮಂದ್ರೆ, ದೊಡ್ಡೇರಿ, ದೊಡ್ಡದು, ಸಣ್ಣ ಕೆರೆ, ಭದ್ರಾ ಮೇಲ್ದಂಡೆ ಏನಿದೆಯಲ್ವಾ ಅಂತದ್ದು ಎಲ್ಲ ಸೀದಾ ಗೋನೂರು ಕೆರೆಗೆ ನೀರು ಬಂದ್ರೆ ಗೋನೂರು ಕೆರೆ ಮೇಲೆ ಗ್ರಾವಿಟೇಷನ್ ಡ್ಯಾಮನಹಳ್ಳಿ, ಆಮೇಲೆ ಮೊದಲು ನೀರು ಇವಾಗ ಏನಿದೆಯಲ್ಲ, ಇವಾಗ ಇರ್ತಕ್ಕಂಥ ವ್ಯವಸ್ಥೆ ರಾಣಿಕೆರೆಗೆ ಎಲ್ಲ ಬರ್ತದೆ. ಅದು ಯಾವ ಬರುತ್ತೆ ಇವಾಗ ಅದು ನೀರು ಬಿಡಂತ ಆಯ್ತು. ಇಷ್ಟೇ ನೋಡಿ, ಜಾಸ್ತಿ ಹೋಗಿ ನೀರು ಏನಿಲ್ಲ ಸರ್. ನೀವು ಮೊನ್ನೆ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದಾಗ ಕೆರೆಗೆ ಬಂದಿದ್ರ, ಅದಕ್ಕಿಂತ ಮೊದಲು ಈ ನಾವು ಒಂದು ಡಿಪಾರ್ಟ್ಮೆಂಟ್ ಮುಖಾಂತರ ಇದಿತ್ತು, ಅದು ಲೂಸ್ ಆಗಿದೆ, ಅದು ನೀರು ಬಹಳ ಹೋಗ್ತಿದಾವೆ, ಸುಮಾರು 4 ಈ ಕಡೆ ಮೇಘ ಭಾಗದಲ್ಲೂ ಅನುಕೂಲ ಆಗ್ದಂಗಲ್ಲ ಅಂತ ಹೇಳ್ಬಿಟ್ಟು ಅವನ್ನ ನಮ್ಮ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದು ಅದನ್ನ ನಿಲ್ಸಂತ ಕಾರ್ಯಕ್ರಮ ಮಾಡಿದ್ವಿ. ಆ ಸಂದರ್ಭದಲ್ಲಿ ಆ ಕೊರಡು 21-22 ವರ್ಷದ ಮ್ಯಾಗಡೆ ಆಗಿರ್ತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ಬಂದು ಅದನ್ನ ಎತ್ತಂತ ಸಂದರ್ಭದಲ್ಲಿ ಅದೇನಾದ್ರೂ ಎಡವಟ್ಟಾದ್ರೆ ಅದನ್ನ ಒಂದು ಕಲಡಿ ನೀರು ಬಿಟ್ಟು ಹೆಚ್ಚಿದಾಗಿ ಸುಮ್ಮನೆ ಅವ್ರಿಗೂ ಆ ತುಂಬಿ ಮುಂದಕ್ಕೆ ಹೆಚ್ಚಾಗಿ ಕಡಿ ಹೋಗಂತ ಕೆಲಸಗಳು ಆಗ್ಬಾರ್ದು ಅಂತಕ್ಕಂಥದನ್ನ ಸರಿಯಾಗಿದೆ. ಅದ್ರ ತಕ್ಕಂತವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸ್ಟ್ಯಾಂಡ್ ಬ್ಯಾಗ್ ಹಾಕ್ತಾರೆ, ಬರ್ಡ್ ಮೇಲೆ ಇಲ್ಲ, ಅವರೆಲ್ಲ ಒಂದೇ ಒಂದು ಬರ್ಡ್ ಉಪಯೋಗಿಸ್ತಾರೆ. ಅದ್ರ ಜೊತೆಗೆ ಸ್ಟ್ಯಾಂಡ್ ಬ್ಯಾಗ್ಸ್ ಇದ್ದಾವೆ. 6, 7, 8 ಬಂದ ತಕ್ಷಣ ಅಲ್ಲಿ ಬಂದ್ ಮಾಡಕ್ಕೆ ಶುರು ಮಾಡ್ತಾರೆ. ಆ ತರ ಮಾಡ್ತಾರೆ. ಅಷ್ಟೊಂದು ಮಾಡಿ ಧನ್ಯವಾದ. ಕಡೆನೂ ನೀರಿನ ಅವಶ್ಯಕತೆ ಐತೆ. ಈಗ ಅವ್ರಿಗೆಲ್ಲ ನೀರಿನ ಅವಶ್ಯಕತೆ ಐತೆ, ನಾವಿಲ್ಲ ಅಂತ ಹೇಳ್ತೀವಿ. ನಾವು ಈಗ ಅವ್ರು ಉಳ್ಕೋಬೇಕು, ನಾವು ಉಳ್ಕೋಬೇಕಂತ ಅಂದ್ರೆ ನೀವು ಅದನ್ನ ಅಧಿಕಾರಿಗಳು ನೀವು ಬ್ಯಾಲೆನ್ಸ್ ಮಾಡಿ. ಅವರು ಕ್ಯಾಲ್ಕುಲೇಷನ್ ಪರ್ಪಸ್ ಯಾವುದೇ ಆಗಲಿ ಅಂದಾಜು ಮಾಡ್ತಾರೆ. ಇಂಜಿನಿಯರ್ಸ್ ಅಂದಾಜು ಮಾಡಿ ಆ ಥರ ಹೇಳಿದ್ದಾರೆ. ಈಗ ಇರ್ತಕ್ಕಂಥದ್ದು 4 ಚೆಕ್ ಡ್ಯಾಮ್ನಿಂದ 6 FCFT ಹೋಗುತ್ತೆ ಅಂತ ಹೇಳಿ. ಇವಾಗ
ಚೆಕ್ ಡ್ಯಾಮ್ಗಳಿಗೆ ನೀರು ತುಂಬಿಕೊಳ್ತಾರೆ. ಚೆಕ್ ಡ್ಯಾಮ್ಗಳಿಗೆ ಚೆಕ್ ಡ್ಯಾಮ್ ಪೂರ ತುಂಬಿದ ತಕ್ಷಣ ಲಾಸ್ಟ್ ಪಾಯಿಂಟ್ ಚೆಕ್ ಡ್ಯಾಮ್ ಐತಂದ್ರೆ ಚೆಕ್ ಡ್ಯಾಮ್ ತುಂಬಿದ ತಕ್ಷಣ ನಿಲ್ಲಿಸ್ಬಿಡಿ. ಅದು ನಿಮ್ಗೆ ಒಂದು ಕಾಲಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟು ಹೋಗ್ಬೇಕು. ಕ್ಯಾಲ್ಕುಲೇಷನ್ ಏನಾರ ರಾಂಗ್ ಆಗಿ ಅಂದಾಜಲ್ಲಿ ಏನಾಯ್ತು ಅಂದ್ರೆ ಆ ಚೆಕ್ ಡ್ಯಾಮ್ ತುಂಬಿದ ತಕ್ಷಣ ನಿಮ್ಗೆ 8.8 ಮ್ಯಾಕ್ಸಿಮಮ್. ಹೊಲದಂಡೆದ ಎಷ್ಟಿದೆ 8.8, ಎಡದಂಡೆದ ಎಷ್ಟಿದೆ 7.7 ಇರೋದ್ರಿಂದ ಆ ಚೆಕ್ ಡ್ಯಾಮ್ ತುಂಬಿದ ತಕ್ಷಣ ನೀವಷ್ಟೇನೆ ಮರ ಯಾರಿದ್ದೀರಲ್ಲ ನೀವು ಇಲ್ಲ ಒಂದು ಕಾಲಡಿ ಅಂತ ಹೇಳಿದ್ರು ನಿಲ್ಸ್ಬಿಟ್ರು ಅವೆಲ್ಲ ಮಾಡಬೇಡ್ರಿ. ಎಲ್ಲರಿಗೂ ಸೇರಿ ನೀರು ಅಲ್ಲಿದ್ರೆ ಮುಂದೆ ಯಾಕೆ ಗೊತ್ತಾ ಕೆಳಭಾಗ ಎಲ್ಲರೂ ಜವಾಬ್ದಾರಿ ನೀರಿದ್ರೆ ಅದು ಒಂಥರ ಆಸ್ತಿ. ಬಿಡದೇಶದಲ್ಲಿ ಬರ್ತೀನಿ ನಾನೆಲ್ಲ ದೊಡ್ಡ 5-8 ಪರವಾಗಿ ನಾವು ಎಲ್ಲರೂ ಸೇರಿ ಕಾಪಾಡೋಣ. ಇವಾಗೆಲ್ಲ ನೀರೋದ್ರಿಂದ ನಾವು ಫಸ್ಟ್ ಟೈಮ್ ಬಹಳ 25 ವರ್ಷಕ್ಕಿಂತ ಎಲ್ಲರೂ ಸೇರಿ ನಾನು ಆ ತರ ಇದ್ದಾಗ ಆಲ್ರೆಡಿ ಶಬ್ದ ಆಯ್ತಪ್ಪ. ಆ ತರ ಬೇರೆ ಜಾಸ್ತಿ ನಮಗೆ ವೇಸ್ಟ್ ಆಗ್ತದೆ. ಇವತ್ತು ನೀವು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈಗ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀವಿ. ಬಹುಶಃ ನಾನು ವಿಚಾರ ಮಾಡಿದಂಗೆ ಈಗ ಏನು ರಾಜಕೀಯ ವಿವಾದ ಯಾವ ಥರ ವಿವಾದಕ್ಕೆ ತಾರಕಕ್ಕೆ ಹೋಗಿದೆ ಅಂತಂದ್ರೆ ಈ ಕಾವೇರಿ ಮತ್ತೆ ತಮಿಳುನಾಡು ಆ ರೀತಿಯಲ್ಲಿ ತಾರಕಕ್ಕೆ ಹೋಗಿದೆ. ಈ ತಾರಕಕ್ಕೆ ಹೋಗ್ತಕ್ಕಂಥ ವಿಚಾರ ಇದೇನಾಗಿದೆ ಅಂದ್ರೆ ಈಗ ಸ್ಟಾರ್ಟ್ ಆಗಿದೆ. ಸಮಸ್ಯೆ ಈಗ ಸ್ಟಾರ್ಟ್ ಆಗಿದೆ. ಈ ಸಮಸ್ಯೆ ಮುಂದಿನ ದಿನಗಳಲ್ಲಿ ಅತಿರೇಕಕ್ಕೆ ಹೋಗ್ಬಾರ್ದು ಅಂದ್ರೆ ತಾರಕಕ್ಕೆ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ಅಂದ್ರೆ ನಮ್ಮ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಯಾವ ರೀತಿ ಕ್ರಮನ ವಹಿಸ್ತಾ ಇದ್ದಾರೆ ಹಾಗೆ ಈ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ಓದಿದ್ದೀವಿ ಸರ್. ಬಗ್ಗೆ ಏನಂತಂದ್ರೆ ಈ ರಘುಮೂರ್ತಿ ಸರ್ ಅವರು ಯಾವುದೇ ಪಕ್ಷ ಇರ್ಬೋದು, ಆದರೆ ಕೆಲಸ ಕಾರ್ಯಗಳಲ್ಲಿ ಮುಖ್ಯಮಂತ್ರಿಗಳ ಫಂಡನ್ನು ಉಪಯೋಗಿಸ್ಕೊಂಡು ಚಳ್ಳಕೆರೆ ತಾಲೂಕನ್ನು ಭವಿಷ್ಯವಾಗಿ ಯಾವ ಎಮ್ಎಲ್ಎಗಳು ಅಭಿವೃದ್ಧಿ ಪಡಿಸಿಲ್ಲ. ಆದರೆ ಮುಖ್ಯಮಂತ್ರಿಗಳ ಫಂಡನ್ನು ವಿನಿಯೋಗ ಮಾಡಿ ಅಷ್ಟು ಕಾರ್ಯಕ್ರಮಗಳನ್ನ ಸಕಾಲವಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಯಾಕೆ ರಾಣಿಕೆರೆ ವಿಚಾರದಲ್ಲಿ ಯಶಸ್ವಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ. ಅಂತಂದ್ರೆ ಸಹಜವಾಗಿ ಯಾರು ಮಾತಾಡ್ತಿಲ್ಲ. ಆದ್ರೆ ನಾನು ಒಪ್ಪಂದ ಹೇಳ್ತೀನಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ತಿಕ್ಕಾಟದಲ್ಲಿದೆ, ಫಂಡ್ ತಿಕ್ಕಾಟದಲ್ಲಿದೆ ಅನ್ನೋ ಮಾತನ್ನ ಕೇಳ್ಕೊಳ್ತೀನಿ.